ಧಾರವಾಡದಲ್ಲಿ ಮತಾಂತರ ಆರೋಪ. ಕ್ರಿಶ್ಚಿಯನ್ ಪ್ರಾರ್ಥನಾ ಕೇಂದ್ರಗಳ ಮೇಲೆ ಬಜರಂಗ ದಳ ದಾಳಿ. ಭಾನುವಾರ ತಡಸಂಜೆ ಧಾರವಾಡದಲ್ಲಿ ಮತಾಂತರ ಆರೋಪದ ಹಿನ್ನೆಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು 2 ಖಾಸಗಿ ಸ್ಥಳಗಳ ಮೇಲೆ ದಾಳಿ ನಡೆಸಿ ಅಲ್ಲಿ ಪ್ರಾರ್ಥನೆ ನಡೆಸುತ್ತಿದ್ದವರನ್ನ ಪೊಲೀಸರಿಗೆ ಒಪ್ಪಿಸಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮಾಹಿತಿ ಪ್ರಕಾರ ಎಲ್ಐಸಿ ನೌಕರರ ಭವನ ಹಾಗೂ ಲೈನ್ ಬಜಾರ್ನ ಆಂಜನೇಯ ದೇವಸ್ಥಾನ ಬಳಿಯ ಟೈಟಾನ್ ಶೋರೂಮ್ ಮೇಲ್ಮಹಡಿಯಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳು ಪ್ರಾರ್ಥನೆಯ ಹೆಸರಿನಲ್ಲಿ ಮತಾಂತರ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇದನ್ನು ಆಧರಿಸಿ ಬಜರಂಗ ದಳದ ಕಾರ್ಯಕರ್ತರು ಸ್ಥಳಕ್ಕೆ ದಾಳಿ ನಡೆಸಿದ್ದಾರೆ. ಸ್ಥಳದಲ್ಲಿ 50ಕ್ಕೂ ಹೆಚ್ಚು ಮಹಿಳೆಯರು ಪ್ರಾರ್ಥನೆಗಾಗಿ ಸೇರಿದ್ದರೆ ಇವರನ್ನ ಮತಾಂತರ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದು ಬಜರಂಗ ದಳದ ಆರೋಪ. ದಾಳಿ ನಡೆಸುವ ಮುನ್ನ ಕಾರ್ಯಕರ್ತರು ವಿಡಿಯೋ ದೃಶ್ಯಗಳನ್ನು ಸೆರೆ ಹಿಡಿದ ನಂತರ ಪೊಲೀಸರಿಗೆ ಮಾಹಿತಿ ರವಾನೆ ಮಾಡಿದ್ದಾರೆ. ಇಂದು ಲೈನ್ ಬಜಾರ್ ಹನುಮಪ್ಪನಗುಡಿ ಹತ್ತಿರ ಬೀರೇಶ್ವರ ಬ್ಯಾಂಕ್ ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ಮತಾಂತರ ನಡೆಯುತ್ತಿದ್ದನ್ನು ಬಜರಂಗ ದಳ ತಡೆಯುತ್ತಿದೆ. ಇವರು ಹಿಂದೂಗಳನ್ನ ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡ್ತಾ ಇದ್ದಾರೆ. ಒತ್ತಾಯಪೂರ್ವಕ ಅಂದ್ರೆ ಫೋನ್ ಹಚ್ಚಿ ಅವ್ರ ಮನೆಗೆ ಹೋಗಿ ಕರ್ಕೊಂಡ್ಬಂದು ಮತಾಂತರ ಮಾಡತ್ತಾರೆ. ಮತ್ತೆ ಇದ್ರಾಗ ಹಿಂದೂಗಳಷ್ಟೇ ಇಲ್ಲ, ಮುಸಲ್ಮಾನ್ ಬಾಂಧವರು ಅವರು ಅದಾರೆ. ಅದ್ರಾಗ ಎಲ್ಲರೂ ಇಬ್ಬರು ಹಿಂದೂಗಳನ್ನ ಮತ್ತು ಮುಸಲ್ರಿ ಇಬ್ಬರನ್ನು ಕರ್ಕೊಂಡ್ಬಂದು ಇವ್ರ ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡತ್ತಾರೆ. ಯಾರು ಸ್ವಇಚ್ಛೆಯಿಂದ ಯಾರೂ ಬಂದಿಲ್ಲ, ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡತ್ತಾರೆ. ಇದು ನಾವು ಈಗ ಬಂದ ಎಲ್ಲ ಬಜರಂಗ ಕಾರ್ಯಕರ್ತರು ಎಲ್ಲ ಬಂದು ನಿಲ್ಸಿದ್ದೇವೆ. ಮತ್ತೆ ಪೊಲೀಸರು ಬಂದಿದ್ದಾರೆ. ಈಗ ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಉಪನಗರ ಠಾಣೆ ಪೊಲೀಸರು ಪ್ರಕರಣದ ಸಂಬಂಧ ತನಿಖೆಯನ್ನ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಧಾರವಾಡ.